ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾವಿವತ್ತು ಮಲಬದ್ಧತೆ ಅನ್ನೋ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ. ಸಾಧಾರಣವಾಗಿ ನಿಮಗೆಲ್ಲರಿಗೂ ಗೊತ್ತಿದೆ, ಮಲಬದ್ಧತೆ ಅಂತ ಒಂದ್ಸಲ ಆಗ್ಬಿಡ್ತು ಅಂತ ಹೇಳಿದ್ರೆ ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತಿದ್ರ. ಕೆಲವರಿಗಂತೂ 3-4 ದಿನಗಳಾದ್ರೂ ಕೂಡ ಮೋಷನ್ಗೆ ಹೋಗೋದು ಕಷ್ಟ. ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಈ ಪ್ರಾಬ್ಲಮ್ ಕಾಣ್ದಲೇ ಇದ್ರು ಕೂಡ ಒಂದು 40-50 ವಯಸ್ಸು ಆದ ನಂತರ ಈ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವಿವತ್ತು ಈ ಮಲಬದ್ಧತೆಗೆ ವೈಜ್ಞಾನಿಕವಾಗಿ ಏನು ಅದಕ್ಕೆ ಕಾರಣ ಮತ್ತು ನೀವು ಮನೆಯಲ್ಲಿ ಅದನ್ನ ಹೇಗೆ ಸರಿಪಡಿಸ್ಕೋಬಹುದು ಮತ್ತೆ ಮುಂದೆ ನಿಮ್ಮ ದೇಹ ಕಾನ್ಸ್ಟಿಪೇಟೆಡ್ ಆಗದಲೆ ಅಥವಾ ಮಲಬದ್ಧತೆ ಉಂಟಾಗದಲೆ ನೀವು ಹೇಗೆ ತಡೆಗಟ್ಕೋಬಹುದು ಅಂತ ನೋಡೋಣ. ಮೊದಲಿಗೆ ವೀಕ್ಷಕರೇ ನೋಡಿ, ಈ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗೋದು ಮುಖ್ಯವಾಗಿ 3 ಕಾರಣಗಳಿಂದ. ಅದರಲ್ಲಿ ಮೊದಲನೇದಾಗಿ ಅಜೀರ್ಣ ಅಥವಾ ಇಂಡೈಜೆಷನ್ ಅಂತ ಏನ್ ಹೇಳ್ತೀವಿ, ಅದರಿಂದ ಆಗುತ್ತೆ. ಎರಡನೇದು ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳ ಕೊರತೆ ಇರುವಂಥದ್ದು. ನಮ್ಮ ದೇಹದಲ್ಲಿ ನಮ್ಮ ಗಟ್ ಅಂತ ಹೇಳಿದ್ರೆ ನಮ್ಮ ಉದರದ ಜಾಗದಲ್ಲಿ ಸಾವಿರಾರು ಕೋಟ್ಯಾಂತರದಷ್ಟು ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ನಾವು ಏನೇ ತಿಂತೀವಿ ಅದು ನಮ್ಮ ಕೈನಲ್ಲಿರುತ್ತೆ. ಆದ್ರೆ ಅದು ನಾವು ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು, ಡೈಜೆಸ್ಟ್ ಆಗಬೇಕು, ಅದು ನಮ್ಮ ಜಠರಕ್ಕೆ ನಮ್ಮ ದೊಡ್ಡ ಕರಳು ಸೇರ್ಕೋಬೇಕು ಮತ್ತು ಅದು ಅಲ್ಲಿಂದ ಹೊರಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ಒಂದು ಸೂಕ್ಷ್ಮಾಣು ಜೀವಿಗಳ ಅಗತ್ಯ ತುಂಬಾ ಇದೆ. ಮೂರನೇದು ಏನಾಗುತ್ತೆ ಅಂತಂದ್ರೆ ಕಾನ್ಸ್ಟಿಪೇಷನ್ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಸರಿಯಾದ ಒಂದು ಪ್ರೆಷರ್ ಕ್ರಿಯೇಟ್ ಆಗದೇ ಇರೋದು, ಸರಿಯಾದ ಒಂದು ಹಾರ್ಮೋನ್ಸ್ಗಳು ಇಲ್ಲದೆ ಇರೋದು. ನೋಡಿ, ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾ ಇದ್ರ, ಬೆಳಗ್ಗೆ ಎದ್ದ ತಕ್ಷಣ ನನಗೆ ಆ ಫೀಲಿಂಗ್ ಇರಲ್ಲ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ನಾನು ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟು ಸುಮಾರು ಹೊತ್ತು ಕಾಯಬೇಕು. ನಾನು ಕೆಲವು ನೀರು ಕುಡಿತೀನಿ, ಕೆಲವರು ಇರ್ತಾರೆ ನೀರು ಕುಡಿಯುವಂತ ಅಭ್ಯಾಸ ಇರ್ತದೆ, ನೀರು ಒಂದು 2-3 ಗ್ಲಾಸ್ ಕುಡಿದ್ರೆ ಸ್ವಲ್ಪ ಪ್ರೆಷರ್ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರಿಗೆ ಸ್ಮೋಕಿಂಗ್ ಮಾಡಲೇಬೇಕು, ಸ್ಮೋಕಿಂಗ್ ಮಾಡಿದ್ರೆ ಮಾತ್ರ ಪ್ರೆಷರ್ ಬರುತ್ತೆ ಅಂತ ಹೇಳ್ತಾರೆ. ಕೆಲವರು ನಾನು ಟೀ ಕುಡಿಬೇಕು, ಟೀ ಕುಡಿದ್ರೆ ಮಾತ್ರ ಪ್ರೆಷರ್ ಬರುತ್ತೆ. ಇಲ್ಲ ಕೆಲವರು ನಾನು ವಾಕಿಂಗ್ ಹೋಗ್ಬಿಡ್ತೀನಿ, ನೀರು ಕುಡ್ಕೊಂಡ್ಬಿಟ್ಟು ಅದು ವಾಕಿಂಗ್ ಹೋಗಿ ಬಂದ್ಮೇಲೆ ನನಗೆ ಪ್ರೆಷರ್ ಬರುತ್ತೆ, ಆದ್ರೂ ಪ್ರೆಷರ್ ಬರೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಸೊ ಈ ಪ್ರೆಷರ್ ಬರ್ದಲೇ ಇರೋದಕ್ಕೆ ಏನ್ ಕಾರಣ ಮತ್ತೆ ಅದನ್ನ ಹೆಂಗ್ ಸರಿ ಮಾಡ್ಕೋಬಹುದು? ಮೊದಲನೇದು ಅಜೀರ್ಣ, ಎರಡನೇದು ಸೂಕ್ಷ್ಮಾಣು ಜೀವಿಗಳ ಕೊರತೆ, ಮತ್ತೊಂದು ಈ ಬಾಡಿನಲ್ಲಿ ಬೇಕಾಗಿರುವಂತ ಒಂದು ಪೆರಿಸ್ಟಾಲಿಸಿಸ್ ಮೂವ್ಮೆಂಟ್. ಏನ್ ನೀವು ಇಚ್ಛುವಂತ ಒಂದು ಅನುಭವ ಆಗುತ್ತಲ್ವಾ, ಅದಕ್ಕೆ ನಾವು ಪೆರಿಸ್ಟಾಲಿಸಿಸ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಅದು ಕಡಿಮೆ ಆಗ್ಲಿಕ್ಕೆ ಏನ್ ಕಾರಣ, ಅದನ್ನ ನಾವು ಮನೆಯಲ್ಲಿ ಹೇಗೆ ಸರಿ ಮಾಡ್ಕೊಳ್ಬಹುದು ಅಂತ ನೋಡೋಣ. ನೋಡಿ ವೀಕ್ಷಕರೇ, ಸರ್ವೇ ರೋಗ ಮಲಾವಶಃ ಲಂಘನಂ ಪರಮೌಷಧಂ ಅಂತ ಒಂದು ಆಯುರ್ವೇದದಲ್ಲಿ ಹಿಂದೆ ಹೇಳಿದ್ರು. ಅಂತ ಹೇಳಿದ್ರೆ ಎಲ್ಲಾ ಒಂದು ರೋಗಗಳು ಕೂಡ ನಮ್ಮ ದೇಹದಲ್ಲಿ ಉಂಟಾಗುವಂತ ಕಾಯಿಲೆಗಳು ಕೂಡ ತಲೆನೋವು ಇರ್ಬೋದು, ಕೂದಲುದ್ರಂತ ಹಿಡಿದ್ಬಿಟ್ಟು ಕಾಲು ನೋವು ಇರ್ಬೋದು, ಇದೆಲ್ಲದಕ್ಕೂ ನಿಮ್ಮ ಹೊಟ್ಟೆನಲ್ಲೇ ಈ ಕಾರಣಗಳು ಅಡಗಿದೆ ಅಂತ ಒಂದು ಹೇಳ್ತಾರೆ. ಅಂದ್ರೆ ನಮ್ಮ ಹೊಟ್ಟೆ ಭಾಗದಲ್ಲಿ ಈಗ ನಮ್ಮ ಏನು ವೈಜ್ಞಾನಿಕರು ಅಥವಾ ಸಂಶೋಧನೆಯರು, ಶಾಸ್ತ್ರಜ್ಞರು ಅಥವಾ ಸೈಂಟಿಸ್ಟ್ಗಳು ಹೇಗೆ ಇವಾಗ ಕಂಡುಹಿಡಿದಿದ್ದಾರೆ ಅಂತ ಹೇಳಿದ್ರೆ, ಈ ಹೊಟ್ಟೆಯ ಸಂಬಂಧಿ ಯಾಕೆ ಆಯುರ್ವೇದದಲ್ಲಿ ಹೇಳು ಅಂತ ಹೇಳಿದ್ರೆ ಹೊಟ್ಟೆಯಲ್ಲಿ ಇರುವಂತಹ ಸೂಕ್ಷ್ಮಾಣು ಜೀವಿಗಳು ಸರಿಯಾಗಿ ಇಲ್ದಲೇ ಇದ್ರೇನೆ ಸಾವಿರಾರು ರೋಗಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಒಂದೊಂದಾಗಿ ಈ ಕಾನ್ಸ್ಟಿಪೇಷನ್ ಮಲಬದ್ಧತೆಯ ಕಾರಣಗಳನ್ನ ಮತ್ತೆ ಅದಕ್ಕೆ ಪರಿಹಾರಗಳು ಕಟ್ಕೊಳ್ಳೋಣ. ನಾನು ನಿಮಗೆ ಮೊದಲನೇ ಹೇಳ್ದಂಗೆ ಇಂಡೈಜೆಷನ್ ಅಥವಾ ಅಜೀರ್ಣ. ನೋಡಿ, ಸಾಧಾರಣವಾಗಿ ವಯಸ್ಸಾಗ್ತಾ ಇದ್ದಂಗೆ ಜೀರ್ಣ ಶಕ್ತಿ ಅಥವಾ ಜೀರ್ಣ ಅಗ್ನಿ ಅಂತ ಏನ್ ಹೇಳ್ತೀವಿ ನಾವು, ಜಠರಾಗ್ನಿ ಅಂತ ಏನ್ ಹೇಳ್ತೀವಿ, ಅದು ಸ್ವಲ್ಪ ಕ್ಷೀಣವಾಗ್ತಾ ಬರುತ್ತೆ, ಅಂದ್ರೆ ಕಡಿಮೆ ಆಗ್ತಾ ಬರುತ್ತೆ ಅಲ್ವಾ. ನೀವೇ ನೋಡಿರ್ಬೋದು, ನೀವು ಮುಂಚೆ ತಿಂತಾ ಇದ್ರಿ, ನೀವು ಚಿಕನ್ ತಿಂತಾ ಇದ್ರಿ, ಮಟನ್ ತಿಂತಾ ಇದ್ರಿ, ಮೊಟ್ಟೆ ತಿಂತಾ ಇದ್ರಿ, ಕಾಳುಗಳು ತಿಂತಾ ಇದ್ರಿ, ಫಂಕ್ಷನ್ಸ್ ಅಟೆಂಡ್ ಮಾಡ್ತಾ ಇದ್ರಿ, ಎಲ್ಲಾ ಮಾಡ್ತಿದ್ರಿ. ಆದ್ರೆ ಒಂದು 40-50 ಆದ ನಂತರ ಒಂದು 50-60% ಅಷ್ಟು ಫುಡ್ ಐಟಮ್ಸ್ ನ ನೀವು ತಿನ್ನೋದನ್ನ ನೀವು ಬಿಟ್ಬಿಟ್ಟಿರ್ತೀರಾ. ನಿಮಗೆ ಇಷ್ಟ ಇದ್ರೂ ಬಿಟ್ಬಿಟ್ಟಿರ್ತೀರಾ, ಯಾಕಂದ್ರೆ ಜೀರ್ಣ ಆಗಲ್ಲ ಅಂತ. ಇದಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಹೈಪೋ ಅಸಿಡಿಟಿ, ಅಂದ್ರೆ ನಮ್ಮ ದೇಹದಲ್ಲಿ ಆಮ್ಲದ ಸೆಕ್ರಿಷನ್, ಆಮ್ಲ ಏನು ಉತ್ಪಾದನೆ ಆಗುತ್ತೋ ಅದು ಕೊರತೆ ಉಂಟಾಗುವಂಥದ್ದು. ಈ ಆಮ್ಲದ ಉತ್ಪಾದನೆ ಕಡಿಮೆ ಆದಾಗ ಈ ನಮ್ಮ ದೇಹದಲ್ಲಿ ನಾವು ತಿನ್ನಂತ ಆಹಾರದಲ್ಲಿರುವಂತಹ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಪ್ರೋಟೀನ್ ನ ಅಂಶ ಇರ್ಬೋದು, ಅಥವಾ ಕೊಬ್ಬಿನ ಅಂಶ, ಫ್ಯಾಟ್ಸ್ ನ ಅಂಶ ಇರ್ಬೋದು, ಅದು ಸರಿಯಾಗಿ ಡಿವೈಡ್ ಆಗಲ್ಲ, ಅದು ಡೈಜೆಸ್ಟ್ ಆಗಲ್ಲ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅಜೀರ್ಣದ ಸಮಸ್ಯೆ ಕಂಡು ಬರುತ್ತೆ. ಈ ಹೈಪೋ ಅಸಿಡಿಟಿ ಸಾಧಾರಣವಾಗಿ 50-60 ವಯಸ್ಸಾದ ನಂತರದ ಪುರುಷರಲ್ಲಿ ಸಾಧಾರಣವಾಗಿ ಈ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ಮಹಿಳೆಯರಲ್ಲೂ ಇದೆ, ಆದ್ರೆ ಪುರುಷರಲ್ಲಿ ಇದು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಸೊ ಅವಾಗ ಏನ್ ಮಾಡ್ಬೇಕು, ಹೈಪೋ ಅಸಿಡಿಟಿನ ಕಡಿಮೆ ಮಾಡ್ಬೇಕು. ನಾವು ನಮ್ಮ ದೇಹದಲ್ಲಿ ಸರಿಯಾದ ಒಂದು ಆಕ್ಸಿಡ್ ಸೆಕ್ರೇಷನ್ ಆಗಂಗೆ ನೋಡ್ಕೋಬೇಕು. ಅದಕ್ಕೆ ಒಂದು ಸಣ್ಣ ಮನೆ ಮದ್ದಿದೆ. ಈ ತರ ಪ್ರಾಬ್ಲಮ್ ಇದ್ದವರಲ್ಲಿ ಹೇಳ್ತೀನಿ ಕೇಳಿ, ಕೂದಲು ಉದ್ರ ಸಮಸ್ಯೆನೇ ಇರುತ್ತೆ, ಮಸಲ್ ವೀಕ್ನೆಸ್ ಆಗ್ತಾ ಇರುತ್ತೆ, ಮಸಲ್ಸ್ ಎಲ್ಲ ಸ್ವಲ್ಪ ಶ್ರಿಂಕ್ ಆದಂಗೆ ಆಗ್ತಾ ಇರುತ್ತೆ. ಇನ್ನೊಂದು ಹೇಳಿದ್ರೆ ಏನೇ ಪ್ರೋಟೀನ್ ತಿಂದ್ರು ಕೂಡ ಹೊಟ್ಟೆಲೆ ಉಬ್ಬರಿಸ್ದಂಗೆ ಆಗ್ತಾ ಇರುತ್ತೆ, ತುಂಬಾ ತೇಗ್ ಬರೋದು, ಇದೆಲ್ಲ ಸಿಂಪ್ಟಮ್ಸ್ ಇರುತ್ತೆ. ಇದೆಲ್ಲ ಇದ್ದವರು ಆಪಲ್ ಸಿಡರ್ ವಿನೆಗರ್ ಅಂತ ನಿಮ್ಗೆ ಸೂಪರ್ ಮಾರ್ಕೆಟ್ ಅಲ್ಲೂ ಮಾಲ್ಗಳಲ್ಲೂ ಸಿಗುತ್ತೆ. ಅದನ್ನ ತಂದಿಟ್ಕೊಳ್ಳಿ. ಒಂದು 100 ml ನಷ್ಟು, ಒಂದು 5 ml ನಷ್ಟು, 1 ಟೀ ಸ್ಪೂನ್ ನಷ್ಟು 1 ಗ್ಲಾಸ್ ನೀರಿಗೆ ಹಾಕಿ ನೀವು ಊಟ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಅದನ್ನ ಕುಡಿತಾ ಬಂದಲ್ಲಿ ಈ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಇಂಡೈಜೆಷನ್ ಕಡಿಮೆ ಆಗುತ್ತೆ, ಸರಿ ಆಗ್ತಾ ಬರುತ್ತೆ, ಜೊತೆಗೆ ಮಲ ಸರಿಯಾಗಿ ಪಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೊದಲನೇ ಒಂದು ಟೆಕ್ನಿಕ್ ಇಂಡೈಜೆಷನ್ ಆಗಿದ್ದಲ್ಲಿ. ಈಗ ಎರಡನೇದಾಗ ನಾನು ನಿಮ್ಗೆ ಒಂದು ಹೇಳಿದೆ, ಏನಂತ ಹೇಳಿದ್ರೆ ಈಗ ಮಲಬದ್ಧತೆ ಆಗಕ್ಕೆ 3 ಕಾರಣಗಳಲ್ಲಿ ಎರಡನೇದು ಅಂದ್ರೆ ಸರಿಯಾದ ಸೂಕ್ಷ್ಮಾಣು ಜೀವಿಗಳು ಇಲ್ದಲೇ ಇರೋದು ಅಂತ ಹೇಳಿದೆ. ಅದಕ್ಕೆ ಗಟ್ ಡಿಸ್ಬಯೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ನೋಡಿ ವೀಕ್ಷಕರೇ, ನಮ್ಮ ಉದರದಲ್ಲಿ ಇರುವಂತ ನಮ್ಮ ದೇಹದಲ್ಲಿ ನಮ್ಮ ಮನುಷ್ಯನ ಸೆಲ್ಸ್ ಅಂದ್ರೆ ಜೀವಕೋಶಗಳು ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಜೀವಕೋಶಗಳು ಈ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ನಮ್ಮ ಮನುಷ್ಯನ ಜೀವಕೋಶಗಳು ನಮಗೆಲ್ಲ ಕಾಣುತ್ತೆ. ಒಂದು 35 ಟ್ರಿಲಿಯನ್ ಅಷ್ಟು ಇದ್ರೆ 50 ಟ್ರಿಲಿಯನ್ ಅಷ್ಟು
ನಮ್ಮ ಸೂಕ್ಷ್ಮಾಣು ಜೀವಿಗಳು ನಮ್ಮ ದೇಹದಲ್ಲಿ, ನಮ್ಮ ಹೊಟ್ಟೆಯ ಭಾಗದಲ್ಲಿ ಜೀವಿಸ್ತಾ ಇರುತ್ತೆ. ನಾವು ಏನೇ ತಿನ್ಲಿ ಅದನ್ನ ಸರಿಯಾಗಿ ಅದನ್ನ ಮೆಟಬಲೈಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ತಿನ್ನುವಂತ ಆಹಾರ ಇರ್ಬೋದು, ಅಥವಾ ಮೆಡಿಸಿನ್ಸ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಪೋಷಕಾಂಶಗಳಿರ್ಬೋದು, ನಮಗೆ ಸೇರಿಸಬೇಕು ಅಂದ್ರೆ ಈ ಸೂಕ್ಷ್ಮಾಣು ಜೀವಿಗಳು ಬಹಳ ಮುಖ್ಯ. ಅದನ್ನ ಸರಿಯಾದ ಪೋಷಣೆ ನೋಡ್ಕೋಬೇಕು. ವಯಸ್ಸಾಗ್ತಾ ಇದ್ದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸೂಕ್ಷ್ಮಾಣು ಜೀವಿಗಳ ಒಂದು ಬ್ಯಾಲೆನ್ಸ್ ನಲ್ಲಿ ಏರ್ಪೇರ್ ಉಂಟಾಗುತ್ತೆ. ಕೆಟ್ಟ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗ್ತವೆ, ಒಳ್ಳೆ ಸೂಕ್ಷ್ಮಾಣು ಜೀವಿಗಳು ಕಡಿಮೆ ಆಗ್ತವೆ. ಸೊ ಹಾಗಾಗಿ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳು ನಮ್ಮ ದೇಹದಲ್ಲಿ ಫಲಿಸುವಂತ ಆಹಾರಗಳನ್ನ ಸೇವಿಸ್ಬೇಕು. ಅಂತ ಹೇಳಿದ್ರೆ ಅತಿ ಹೆಚ್ಚು ಫೈಬರ್ ಇರುವಂತ ಅಂಶ. ಈ ಫೈಬರ್ ನಲ್ಲೂ ಅಥವಾ ನಾರಿನಾಂಶ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ 2 ತರದ ನಾರಿನಾಂಶ ಇದೆ. ಒಂದು ಸಾಲ್ಯುಬಲ್ ಫೈಬರ್, ಇನ್ನೊಂದು ಇನ್ಸಾಲ್ಯುಬಲ್ ಫೈಬರ್. ಸಾಲ್ಯುಬಲ್ ಫೈಬರ್ ಅಂದ್ರೆ ನೀರಿನಲ್ಲಿ ಕರಗಿ ಊದುವಂತಹ ನಾರಿನಾಂಶಗಳು. ಅದು ನಮ್ಮ ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ, ಇಂಥಲ್ಲಿ ಸೀಡ್ಸ್ ಏನ್ ಹೇಳ್ತೀವಲ್ಲ ನಾವು, ಚಿಯಾ ಸೀಡ್ಸ್ ಇರ್ಬೋದು, ಅಗಸೆ ಬೀಜ ಇರ್ಬೋದು, ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಇಂಥದ್ರಲ್ಲೆಲ್ಲ ಈ ಸಾಲ್ಯುಬಲ್ ಫೈಬರ್ ಜಾಸ್ತಿ ಇರುತ್ತೆ. ಆದ್ರೆ ನೀವು ಅಕ್ಕಿ, ರಾಗಿ, ಗೋಧಿ, ಜೋಳದಲ್ಲಿ ತಗೊಂಡ್ರೆ ನೀವು ಇನ್ಸಾಲ್ಯುಬಲ್ ಫೈಬರ್, ಅದು ಕೇವಲ ಮಲದ ಒಂದು ಸಿರಿಧಾನ್ಯಗಳೇ ಇರ್ಬೋದು, ಮಲದ ಒಂದು ಗಾತ್ರವನ್ನು ಜಾಸ್ತಿ ಮಾಡುತ್ತೆ ಹೊರತು ನಿಮ್ಮ ಒಂದು ಈ ಸೂಕ್ಷ್ಮಾಣು ಜೀವಿಗಳಿಗೆ ಬೇಕಾಗಿರುವಂತ ಸಾಲ್ಯುಬಲ್ ಫೈಬರ್ನ ಜಾಸ್ತಿ ಮಾಡೋದಿಲ್ಲ. ಈ ಸಾಲ್ಯುಬಲ್ ಫೈಬರ್ ಇರುವಂತ ಅಂಶಗಳನ್ನ ಜಾಸ್ತಿ ಸೇವಿಸಬೇಕು. ಪ್ರೀಬಯೋಟಿಕ್ ಫುಡ್ಸ್ ನ ಜಾಸ್ತಿ ಸೇವಿಸಬೇಕು ಅಂತ ಹೇಳಿದ್ರೆ ಈ ಮೊಸರು ಇರ್ಬೋದು, ಇದರಲ್ಲಿ ಪಿಕ್ಕಲ್ ಇರ್ಬೋದು, ಅಂದ್ರೆ ಉಪ್ಪಿನಕಾಯಿ ಇರ್ತೀವಲ್ಲ, ತುಂಬಾ ಖಾರದಲ್ಲ, ಈ ತರದ್ರೆಲ್ಲ ಆಕ್ಚುಲಿ ಫರ್ಮೆಂಟೆಡ್ ಫುಡ್ಸ್ ಅಂತ ನಾವೇನ್ ಹೇಳ್ತೀವಿ. ಸುಮಾರು ಈಗ ರಾಗಿ ಅಂಬಡಿ ಇರ್ಬೋದು, ಇಂಥದ್ರಲ್ಲಿ ಈ ಫರ್ಮೆಂಟೆಡ್, ಈಗ ಹಳೆ ಹಿಂದಿನ ದಿವಸದ ಗಂಜಿ ಅನ್ನ ಇರ್ಬೋದು, ಈ ತರದ್ರಲ್ಲೆಲ್ಲ ಹೆಚ್ಚು ಒಳ್ಳೆಯ ಸೂಕ್ಷ್ಮಾಣುಗಳು ಜೀವಿ ಜಾಸ್ತಿ ಇರುತ್ತೆ. ಸಾಲ್ಯುಬಲ್ ಫೈಬರ್ನ ಅಂಶ ಜಾಸ್ತಿ ಇರುತ್ತೆ. ಈ ಸೀಡ್ಸ್ ಗಳನ್ನ, ಈ ಚಿಯಾ ಸೀಡ್ಸ್ನೋ, ಕಾಮಕಸ್ತೂರಿ ಬೀಜನೋ ನೀವು ನೆನೆ ಹಾಕಿದ್ರೆ ಊದುತ್ತಲ್ಲ, ಒಂಥರ ಲೋಳೆ ಆಗಿಬಿಡುತ್ತಲ್ಲ, ಅದರಲ್ಲೂ ಕೂಡ ಸಾಲ್ಯುಬಲ್ ಫೈಬರ್ ಬರುತ್ತೆ. ಸೊ ಈ ತರದ ಆಹಾರಗಳನ್ನ ಜಾಸ್ತಿ ಸೇವಿಸಿ. ಮತ್ತೆ ಇನ್ನೊಂದಂತ ಹೇಳಿದ್ರೆ ಈ ಸಾಲ್ಯುಬಲ್ ಫೈಬರ್ ಈ ಬೆಂಡೆಕಾಯಿ ಮತ್ತು ಈ ಬಾಳೆಕಾಯಲ್ಲಿ ಜಾಸ್ತಿ ಇರುತ್ತೆ. ಅದನ್ನ ನೀವು ಜಾಸ್ತಿ ಯೂಸ್ ಮಾಡಿ ನಿಮ್ಮ ಆಹಾರದಲ್ಲಿ. ಇಲ್ಲ ಅಂದ್ರೆ ಹಿಂಗ್ ಮಾಡಿ, ಈ ಬೆಂಡೆಕಾಯಿ ಇದೆಯಲ್ಲ, ಈ ಬೆಂಡೆಕಾಯಿನ ಸಣ್ಣದಾಗಿ ತುಂಡು ಮಾಡ್ಬಿಟ್ಟು ಅದನ್ನ ನೀರಿಗೆ ಹಾಕ್ಬಿಟ್ಟು ಅದನ್ನ ಒಂದು 8 ಗಂಟೆಗಳ ಕಾಲ ನೀರಿನಲ್ಲೇ ಬಿಡಿ. ಬೆಳಿಗ್ಗೆ ಎದ್ದುಬಿಟ್ಟು ಅದನ್ನ ಹಿಂಡ್ಕೊಂಡ್ಬಿಟ್ಟು ಆ ಲೋಳೆ ಆಗಿರುತ್ತಲ್ಲ, ಆ ಲೋಳೆಯನ್ನ ಬೆಳಿಗ್ಗೆ ಕುಡಿತಾ ಬನ್ನಿ. ಇದು ನಿಮ್ಮ ಒಂದು ಒಳ್ಳೆ ಸೂಕ್ಷ್ಮಾಣುಗಳು ಜಾಸ್ತಿ ಮಾಡುತ್ತೆ. ಅಲ್ಲದೆ ನಾನು 3ನೇ ಕಾರಣ ಏನ್ ಹೇಳಿದೆ, ಈ ಪೆರಿಸ್ಟಾಲಿಸಿಸ್ ಮೂವ್ಮೆಂಟ್ ಇಂದ ಆಗುತ್ತೆ ಕಾನ್ಸ್ಟಿಪೇಷನ್ ಅಂತ, ಅದು ಕೂಡ ಅವಾಯ್ಡ್ ಆಗ್ತಾ ಬರುತ್ತೆ. ಈ ಸಾಲ್ಯುಬಲ್ ಫೈಬರ್ ಜಾಸ್ತಿ ಯಾಕೆ ಪೆರಿಸ್ಟಾಲಿಸಿಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ಈ ಪೆರಿಸ್ಟಾಲಿಸಿಸ್ ಮೂವ್ಮೆಂಟ್ ಉಂಟಾಗೋದು ಸೆರೋಟೋನಿನ್ ಅಂತ ಒಂದು ಹಾರ್ಮೋನ್. ಆ ಸೆರೋಟೋನಿನ್ ಅನ್ನೋ ಹಾರ್ಮೋನು ನಮ್ಮ ಬ್ರೈನ್ ಹಾರ್ಮೋನ್, ಆದರೆ ಅದು ಉತ್ಪಾದನೆ ಆಗೋದು 95% ನಮ್ಮ ಹೊಟ್ಟೆಯಲ್ಲಿ, ನಮ್ಮ ದೊಡ್ಡ ಕರುಳಿನಲ್ಲಿ. ಅದು ಕೂಡ 2 ಬ್ಯಾಕ್ಟೀರಿಯಾಗಳು, ಒಂದು ಬಿಫಿಡೋ ಬ್ಯಾಕ್ಟೀರಿಯಂ, ಮತ್ತೊಂದು ಲ್ಯಾಕ್ಟೋಬ್ಯಾಸಿಲಸ್ ಅಂತ. ಈ 2 ಬ್ಯಾಕ್ಟೀರಿಯಾಗಳು ವಯಸ್ಸಾಗ್ತಾ ಇದ್ದಂಗೆ ಈ 2 ಬ್ಯಾಕ್ಟೀರಿಯಾಗಳ ಪ್ರಮಾಣ ಗಣನೀಯವಾಗಿ ಈ ವಯಸ್ಕರ ಒಂದು ಹೊಟ್ಟೆಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದು ಡೆವಲಪ್ ಆಗ್ಲಿಕ್ಕೆ ಅಂತ ಹೇಳಿದ್ರೆ ನಾನು ಇವಾಗ ಹೇಳಿದ್ನ, ಈ ಬಾಳೆಕಾಯಿ ಆಗಿರ್ಬೋದು ಅಥವಾ ಈ ಬೆಂಡೆಕಾಯಿ ಆಗಿರ್ಬೋದು, ಇದನ್ನ ನೆನೆಸ್ಬಿಟ್ಟು ಅದರ ನೀರನ್ನ ಕುಡಿತಾ ಬರೋದ್ರಿಂದ ಈ 2 ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ತವೆ. ಜೊತೆಗೆ ಒಳ್ಳೆ ಬ್ಯಾಕ್ಟೀರಿಯಲ್ ಸ್ಟ್ರೈನ್ಸ್ ಇರೋ ಫುಡ್ ಸಿಗುತ್ತೆ ನಿಮಗೆ, ಅಥವಾ ಕ್ಯಾಪ್ಸೂಲ್ ಸಿಗ್ತವೆ, ಅಥವಾ ಫುಡ್ಸ್ ಯಾಕುಲ್ಟ್ ಅಂತ ಏನೋ ಸುಮಾರು ತರದ ಮಾರ್ಕೆಟ್ ಪ್ರಾಡಕ್ಟ್ ಸಿಗುತ್ತೆ. ಈ ತರ ಬಿಫಿಡೋ ಬ್ಯಾಕ್ಟೀರಿಯಂ, ಲ್ಯಾಕ್ಟೋಬ್ಯಾಸಿಲಸ್ ಅಂತ ಹೇಳ್ಬಿಟ್ಟು ಇದನ್ನ ಓದ್ತಾ ಬಂದ್ರೆ ನಿಮಗೆ ಈ ತರ ಸ್ಟ್ರೈನ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ನಿಮ್ಮ ಅಜೀರ್ಣವನ್ನ ಸರಿ ಮಾಡ್ಕೊಳ್ಳಿ. 2ನೇದಾಗಿ ನಿಮ್ಮ ಸೂಕ್ಷ್ಮಾಣು ಜೀವಿಗಳ ಒಂದು ಬ್ಯಾಲೆನ್ಸ್ ನ ಸರಿಯಾಗಿ ಇಟ್ಕೊಳ್ಳಿ ದೇಹದಲ್ಲಿ. ಮತ್ತು 3ನೇದಾಗಿ ಈ ಬಿಫಿಡೋ ಬ್ಯಾಕ್ಟೀರಿಯಂ ಮತ್ತು ಲ್ಯಾಕ್ಟೋಬ್ಯಾಸಿಲಸ್ ಅಂತ ಬ್ಯಾಕ್ಟೀರಿಯಾಗಳು ಹೆಚ್ಚಾಗುವಂತ ಆಹಾರಗಳನ್ನ ಮತ್ತು ನೀವು ಸಪ್ಲಿಮೆಂಟ್ಸ್ ಗಳನ್ನ ಸೇವಿಸ್ತಾ ಬರೋದ್ರಿಂದ ನಿಮ್ಮ ಕಾನ್ಸ್ಟಿಪೇಷನ್ ಸಂಪೂರ್ಣವಾಗಿ ಗುಣವಾಗುತ್ತೆ. ದಿನ ಕೇವಲ ಒಂದು ಮಾತ್ರೆಯನ್ನು ತಗೊಂಡ್ರೆ ಮಾತ್ರ ನಾವು ಹೋಗ್ತೀವಿ ಅಂದರಲ್ಲಿ ಒಂದು ವಿಷಯ ಹೇಳ್ತೀನಿ ಕೇಳಿ, ಆ ಮಾತ್ರೆನ ಹೊರಗಡೆ ಹಾಕ್ಲಿಕ್ಕೆ ನಿಮ್ಮ ದೇಹ ಮೋಷನ್ ಪಾಸ್ ಮಾಡಕ್ ಶುರು ಮಾಡುತ್ತೆ, ಪ್ರೆಷರ್ ಬರಕ್ ಶುರು ಆಗುತ್ತೆ. ಆದ್ರೆ ಅದು ನೀವು ತಗೊಳ್ತಾ ಅದು ಕೂಡ ಕೆಲಸ ಮಾಡಲ್ಲ. ಕಾನ್ಸ್ಟಿಪೇಷನ್ ಏನ್ ತಗೊಂಡ್ರು ಆಗ್ತಾ ಇಲ್ಲ ಡಾಕ್ಟರ್, ನನಗೆ ಎಂತ ಮಾತ್ರೆಗಳು ತಗೊಂಡ್ರು ಆಗ್ತಾ ಇಲ್ಲ ಅಂತ ಹೇಳಿದವ್ರು ಕೂಡ ಈ ತರ ಈ ಬ್ಯಾಕ್ಟೀರಿಯಲ್ ಸ್ಟ್ರೆನ್ಸ್ ನ ಮತ್ತು ಈ ಡಿಸ್ಪೋಸ್ ನ ಸರಿ ಮಾಡ್ಕೊಂಡಲ್ಲಿ ಸರಿಯಾಗೋದ್ರಲ್ಲಿ ಸಂದೇಹನೇ ಇಲ್ಲ. ಹಾಗಾಗಿ ನಿಮ್ಮ ಹೊಟ್ಟೆನ ಸರಿಯಾಗಿ ಇಟ್ಕೊಳ್ಳಿ, ಆರೋಗ್ಯವಂತವಾಗಿರಿ. ಇದೇ ತರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಮತ್ತು ಇದೇ ತರ ನಿಮಗೆ ಕಂಟೆಂಟ್ ಮತ್ತೆ ಬೇಕು ಅಂದ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಪ್ರೋತ್ಸಾಹವನ್ನು ನೀಡಿ. ನಮಸ್ಕಾರ.